ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 23 ಜುಲೈ 2022. ಈ ದಿನದ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ILA ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು. ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಮ್ಮಿಂದ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ಅದೇ ರೀತಿ ಈಗ ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳ PDF ಅನ್ನು ಪಡೆಯಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ ನೀವು PDF ಡೌನ್ಲೋಡ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನ ರಿವೈಸ್ ಮಾಡ್ಬೋದು. ಅದೇ ರೀತಿ ಮಂತ್ಲಿ ಕಂಪೈಲೇಷನ್ ಕೂಡ ಇರುತ್ತೆ, ಕರೆಂಟ್ ಅಫೇರ್ಸ್ಗಳ ಕಂಪೈಲೇಷನ್. ಅದನ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ಒಂದು ತಿಂಗಳ ಕರೆಂಟ್ ಅಫೇರ್ಸ್ಗಳನ್ನು ರಿವೈಸ್ ಮಾಡ್ಬೋದು. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳನ್ನು ಕನ್ನಡ ನ್ಯೂಸ್ ಪೇಪರ್ ಮತ್ತು ದ ಹಿಂದೂ ನ್ಯೂಸ್ ಪೇಪರಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ವಿಡಿಯೋ ನಿಮಗೆ ಸ್ಲೋ ಅನಿಸಿದರೆ 1.25 ಪ್ಲೇಬ್ಯಾಕ್ ಸ್ಪೀಡ್ನ ಸೆಟ್ಟಿಂಗ್ನಲ್ಲಿ, ಯೂಟ್ಯೂಬ್ನಲ್ಲಿರುವಂತಹ ಸೆಟ್ಟಿಂಗ್ನಲ್ಲಿ ಪ್ಲೇಬ್ಯಾಕ್ ಸ್ಪೀಡನ್ನು ಜಾಸ್ತಿ ಮಾಡಿಕೊಂಡು ವಿಡಿಯೋವನ್ನು ನೋಡ್ಬೋದು. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಬರ್ಮುಡಾ ಟ್ರಯಾಂಗಲ್ ಯಾವ ಒಂದು ಪ್ರದೇಶದಲ್ಲಿದೆ ಅಂತ ಪ್ರಶ್ನೆ ಇತ್ತು. ಇನ್ ವಿಚ್ ಓಷನ್, ಯಾವ ಸಾಗರದಲ್ಲಿ ಬರ್ಮುಡಾ ಟ್ರಯಾಂಗಲ್ ಪ್ರದೇಶ ಇದೆ ಅಂತ ಪ್ರಶ್ನೆ ಇತ್ತು. ಸೊ ಆಪ್ಷನ್ಗಳಲ್ಲಿ ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಮಹಾಸಾಗರ, ಆರ್ಕ್ಟಿಕ್ ಸಾಗರ, ಪೆಸಿಫಿಕ್ ಮಹಾಸಾಗರ ಅಂತ ಇತ್ತು. ಸೊ ಸರಿಯಾದ ಉತ್ತರ ಅಟ್ಲಾಂಟಿಕ್ ಮಹಾಸಾಗರ. ಇಲ್ಲಿ ಈ ಬರ್ಮುಡಾ ಟ್ರಯಾಂಗಲ್ ಅನ್ನುವ ಒಂದು ಕುಖ್ಯಾತವಾದಂತಹ ಪ್ರದೇಶವನ್ನು ಕಾಣಬಹುದು. ಸೊ ಆನ್ಸರ್ ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ಗಳನ್ನು ಮಾಡ್ತಾ ಇರಿ ಅಂತ ಹೇಳ್ತಾ, ಈ ಬರ್ಮುಡಾ ಟ್ರಯಾಂಗಲ್ ನಾರ್ತ್ ಅಟ್ಲಾಂಟಿಕ್ ಓಷನ್ನಲ್ಲಿ ಕಂಡುಬರುವಂತಹ ಒಂದು ಪ್ರದೇಶ ಆಗಿದೆ, ಸಮುದ್ರದಲ್ಲಿರುವಂತಹ ಪ್ರದೇಶ ಆಗಿದ್ದು ಇದರ ಒಂದು ಪಾಯಿಂಟ್ಗಳನ್ನು ಬರ್ಮುಡಾ, ಫ್ಲೋರಿಡಾ ಮತ್ತು ಪೋರ್ಟ್ರಿಕೋ ಪ್ರದೇಶಗಳಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದು ಕುಖ್ಯಾತಿಯನ್ನು ಪಡೆದದ್ದು ಅಂತ ನಿನ್ನೆ ಹೇಳಿದ್ದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ನೌಕೆಗಳು ಮತ್ತು ಏರ್ಕ್ರಾಫ್ಟ್ಗಳು ಒಂದು ರಹಸ್ಯಕರವಾದಂತೆ ಒಂದು ಮಾಯವಾಗಿರುವ ಕಾರಣ ಈ ಒಂದು ಪ್ರದೇಶವನ್ನು ಕುಖ್ಯಾತಿ ಅಂತ ಕರೆದಿದ್ದೆ. ಸೊ ಬರ್ಮುಡಾ ಟ್ರಯಾಂಗಲ್ ಎಲ್ಲಿದೆ ಅಂತ ಕ್ಲಿಯರ್ ಆಗಿದೆ ಅಂದ್ಕೋತೀನಿ. ನಾರ್ತ್ ಅಟ್ಲಾಂಟಿಕ್ ಓಷನ್ ಭಾಗದಲ್ಲಿ, ಮುಖ್ಯವಾಗಿ ಉತ್ತರ ಅಮೇರಿಕಾದ ಫ್ಲೋರಿಡಾ, ಬರ್ಮುಡಾ ಐಲ್ಯಾಂಡ್ ಮತ್ತು ಪೋರ್ಟ್ರಿಕೋ ಐಲ್ಯಾಂಡ್ನ ಮಧ್ಯದಲ್ಲಿ ಈ ಒಂದು ಪ್ರದೇಶವನ್ನು ಗುರುತಿಸಲಾಗುತ್ತೆ. ಇನ್ನು ಇವತ್ತಿನ GKಗೆ ಪ್ರಶ್ನೆ ಸಂಬಂಧಿಸಿದ ಪ್ರಶ್ನೆಯನ್ನು ನೋಡೋಣ. ಸಾರ್ಕ್ ಅನ್ನುವ ಒಂದು ಗ್ರೂಪಿಂಗ್ ನಮಗೆಲ್ಲ ಗೊತ್ತಿರುವಂತಹ ಒಂದು ಗ್ಲೋಬಲ್ ಗ್ರೂಪಿಂಗ್ಸ್ ಆಗಿದ್ದು, ಸೌತ್ ಏಷ್ಯಾನ್ ದೇಶಗಳಿಗೆ ಸಂಬಂಧಿಸಿದಂತಹ ಒಂದು ಗ್ರೂಪಿಂಗ್ಸ್ ಆಗಿದೆ. ಪ್ರಶ್ನೆಯನ್ನು ನೋಡೋದಾದರೆ, ಸಾರ್ಕ್ ಕಾರ್ಯಕ್ರಮದ ಅನುಷ್ಠಾನವನ್ನು ಸಂಘಟಿಸಲು ಖಾಯಂ ಸೆಕ್ರೆಟರಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಸಾರ್ಕ್ನ ಖಾಯಂ ಸೆಕ್ರೆಟರಿ ಎಲ್ಲಿದೆ ಅಂತ ಪ್ರಶ್ನೆಯಾಗಿದೆ. ವೇರ್ ಇಸ್ ದ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಟು ಕೋಆರ್ಡಿನೇಟ್ ದ ಇಂಪ್ಲಿಮೆಂಟೇಷನ್ ಆಫ್ ಸಾರ್ಕ್ ಪ್ರೋಗ್ರಾಮ್? ಢಾಕಾ, ನ್ಯೂ ಡೆಲ್ಲಿ, ಕಠ್ಮಂಡು, ಕೊಲಂಬೋ ಅಂತ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಾರ್ಕ್ನ ಪರ್ಮನೆಂಟ್ ಖಾಯಂ ಸೆಕ್ರೆಟರಿಯೇಟ್ ಎಲ್ಲಿದೆ ಅಂತ. ಅದೇ ರೀತಿ ಈ ಸಾರ್ಕ್ SAARC ಇದರ ಫುಲ್ ಫಾರ್ಮ್ ಏನು ಅಂತ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಉತ್ತರವನ್ನು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಜುಲೈ 28, ಜುಲೈ 27, ಜುಲೈ 24, ಜುಲೈ 23 ಅಂತ ಇದೆ. ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳಲು ಈ ಆರ್ಟಿಕಲ್ನ ಡಿಸ್ಕಸ್ ಮಾಡೋಣ. ಭಾರತದಲ್ಲಿ ಜುಲೈ 23ರಂದು ರಾಷ್ಟ್ರೀಯ ಪ್ರಸಾರ ದಿನ ಅಥವಾ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ದಿನಾಚರಣೆಯನ್ನು 23 ಜುಲೈದಂದು ಆಚರಿಸಲಾಗುತ್ತೆ. ಭಾರತೀಯ ಜನರ ಮೇಲೆ ಈ ರೇಡಿಯೋದ ಪ್ರಭಾವವನ್ನು ಗುರುತಿಸಲು ಮತ್ತು ಇದರಿಂದ ನಾಗರಿಕರ ಒಂದು ಜೀವನದ ಮೇಲೆ ಆದಂತಹ ಒಂದು ಇಂಪ್ಯಾಕ್ಟನ್ನು ನೆನಪಿಸುವಂತಹ ಒಂದು ಉದ್ದೇಶದಿಂದ ಈ ದಿನವನ್ನು ಜುಲೈ 23ರಂದು ಆಚರಿಸಲಾಗುತ್ತೆ. ಇನ್ನು ಈ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ದಿನಾಚರಣೆ 23ರಂದು ಆಚರಿಸಲು ಕಾರಣವನ್ನು ಹುಡುಕ್ತಾ ಹೋದರೆ, ಇದರ ಹಿನ್ನೆಲೆಯನ್ನು ನೋಡೋದಾದರೆ, ಜೂನ್ 1923ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ರೇಡಿಯೋ ಕ್ಲಬ್ ಮತ್ತು ಇತರ ಕ್ಲಬ್ಗಳ ಒಂದು ಸಹಯೋಗದಿಂದ ಭಾರತದಲ್ಲಿ ರೇಡಿಯೋ ಪ್ರಸಾರವನ್ನು ಪ್ರಾರಂಭ ಮಾಡಿತ್ತು. ಅದಾದ ನಂತರ ಜುಲೈ 23, 1927ರಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿಯಿಂದ ಈ ಆಲ್ ಇಂಡಿಯಾ ರೇಡಿಯೋ ಕಂಟಿನ್ಯೂ ಆಗಿ ಪ್ರಾರಂಭ ಆಯಿತು. ಸೊ ಈ ಒಂದು ಜರ್ನಿಯನ್ನು ಪ್ರಾರಂಭ ಮಾಡುತ್ತೆ.
ಸೊ ಹೀಗಾಗಿ ಜುಲೈ 23ರಂದು ಪ್ರತಿ ವರ್ಷ ರಾಷ್ಟ್ರೀಯ ಪ್ರಸಾರ ದಿನಾಚರಣೆ ಬ್ರಾಡ್ಕಾಸ್ಟಿಂಗ್ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಇನ್ನು ಈ ಬ್ರಾಡ್ಕಾಸ್ಟಿಂಗ್ ಕಂಪನಿ ಲಿಮಿಟೆಡ್, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಲಿಮಿಟೆಡ್, ಇದರ ನಂತರ ಬ್ರಿಟಿಷರ ಆಡಳಿತದ ಸಮಯದಲ್ಲಿ ಬ್ರಿಟಿಷರಿಂದ ಇದನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತೆ. ಜೂನ್ 8, 1936ರಂದು ಈ ಒಂದು ಆಲ್ ಇಂಡಿಯಾ ರೇಡಿಯೋವನ್ನಾಗಿ ರೂಪಾಂತರ ಮಾಡಲಾಗುತ್ತೆ ಬ್ರಿಟಿಷರಿಂದ. ಅದಾದ ನಂತರ 1956ರಲ್ಲಿ ಸ್ವತಂತ್ರ ನಂತರ ಈ ಆಲ್ ಇಂಡಿಯಾ ರೇಡಿಯೋವನ್ನು ಆಕಾಶವಾಣಿ ಎಂಬ ಹೆಸರಿನಿಂದ ಮರುನಾಮಕರಣ ಮಾಡಲಾಗುತ್ತೆ. ಈ ಆಕಾಶವಾಣಿ ಎಂಬ ಹೆಸರು ಬರಲು ಕಾರಣ ಏನು ಅಂತಂದರೆ 1938ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಕವನವನ್ನು ಬರೀತಾರೆ. ಅದರ ಹೆಸರು ಆಕಾಶವಾಣಿ ಅಂತ ಇರುತ್ತೆ. ಸೊ ಹೀಗಾಗಿ ಈ ಆಲ್ ಇಂಡಿಯಾ ರೇಡಿಯೋವನ್ನು ಆಕಾಶವಾಣಿ ಅಂತ 1956ರಲ್ಲಿ ಕರೆಯಲು ಪ್ರಾರಂಭ ಮಾಡ್ತಾರೆ. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತಂದರೆ ಜುಲೈ 23ರಂದು. ಸರಿಯಾದ ಉತ್ತರ ಜುಲೈ 23, ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ರೈತರ ದಂಗೆಗೆ ಸಾಕ್ಷಿಯಾದಂತಹ ಬಹದ್ದೂರ್ ಬಂಡಿ ಕೋಟೆ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಬೆಳಗಾವಿ, ಧಾರವಾಡ, ಗದಗ್, ಕೊಪ್ಪಳ ಅಂತ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರೊಂದಿಗೆ ತಿಳ್ಕೋಣ. 1857ರ ಸಿಪಾಯಿ ದಂಗೆಗೂ ಮುಂಚೆ ಕೊಪ್ಪಳದಲ್ಲಿ ರೈತ ದಂಗೆಗೆ ಸಾಕ್ಷಿಯಾಗಿದ್ದಂತಹ ಬಹದ್ದೂರ್ ಬಂಡಿ ಕೋಟೆ ನ್ಯೂಸ್ನಲ್ಲಿದೆ. ಈ ಒಂದು ಬಹದ್ದೂರ್ ಬಂಡೆ ಕೋಟೆ ಮತ್ತು ಕೊಪ್ಪಳದ ಕೋಟೆಯನ್ನು ಕಲ್ಕೇರಿ ಗ್ರಾಮದ ವೀರಪ್ಪ ದೇಸಾಯಿ ಅವರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಈ ನಿಜಾಮ ಮತ್ತು ಬ್ರಿಟಿಷರಿಂದ ರೈತರ ಮೇಲೆ ಹೇರಲಾದಂತಹ ಹೆಚ್ಚಿನ ಕರಭಾರ ಮತ್ತು ರೈತರ ಮೇಲಿನ ಶೋಷಣೆಗಳ ವಿರುದ್ಧ ರೈತರನ್ನ ಒಟ್ಟುಗೂಡಿಸಿ ಸುಮಾರು 500 ಸೈನಿಕರ ಶಸ್ತ್ರಸಜ್ಜಿತವಾದಂತಹ ಸೈನ್ಯವನ್ನ ಕಟ್ಟಿ ನಿಜಾಮ ಮತ್ತು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟವನ್ನ ಮಾಡಿದ್ರು. ಸೊ ಹೀಗಾಗಿ ಈ ಬಹದ್ದೂರ್ ಬಂಡಿ ಕೋಟೆ ನ್ಯೂಸ್ನಲ್ಲಿತ್ತು. ಸೊ ಈಗ ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಬ್ರಿಟಿಷ್ ಆಳ್ವಿಕೆಯಲ್ಲಿ ರೈತರ ದಂಗೆಗೆ ಸಾಕ್ಷಿಯಾದಂತಹ ಬಹದ್ದೂರ್ ಬಂಡಿ ಕೋಟೆ ಎಲ್ಲಿದೆ ಅಂತ. ಸೊ ಸರಿಯಾದ ಉತ್ತರ ಕೊಪ್ಪಳ ಜಿಲ್ಲೆಯಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಥವಾ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ಸ್ಗಳನ್ನು ಪ್ರಕಟಣೆ ಮಾಡಲಾಗಿದೆ ಅಥವಾ ಘೋಷಿಸಲಾಗಿದೆ. ಸೊ ಈ ಪ್ರಶ್ನೆ ಏನು ಅಂತಂದರೆ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡನ್ನು ಸ್ಥಾಪನೆ ಮಾಡಿದಂತಹ ವರ್ಷ ಯಾವಾಗಿಂದ ಕೊಡಲು ಪ್ರಾರಂಭ ಮಾಡಿದರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1948, ಆಪ್ಷನ್ ಬಿ 1954, ಆಪ್ಷನ್ ಸಿ 1961, ಆಪ್ಷನ್ ಡಿ 1970 ಅಂತ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರಿಂದ ತಿಳ್ಕೊಳ್ಳೋಣ. 2020ರ ರಾಷ್ಟ್ರೀಯ ಸಿನಿಮಾ ಪುರಸ್ಕಾರ ಫಿಲ್ಮ್ ಫೇರ್ ಅವಾರ್ಡನ್ನು ಘೋಷಣೆ ಮಾಡಲಾಗಿದೆ. ಕೋವಿಡ್ ಕಾರಣದಿಂದ ಮುಂದೂಡಲಾದಂತಹ 68ನೇ ರಾಷ್ಟ್ರೀಯ ಚಲನಚಿತ್ರ ಪುರಸ್ಕಾರಗಳನ್ನು ಈಗ ಪ್ರಕಟಿಸಲಾಗಿದ್ದು, ಕನ್ನಡಿಗರಾದಂತಹ ಕ್ಯಾಪ್ಟನ್ ಗೋಪಿನಾಥ್ ಅವರ ಏರ್ ಡೆಕ್ಕನ್ ವಿಮಾನ ಸಂಸ್ಥೆ ಕಟ್ಟಿದಂತಹ ಕಥಾವಸ್ತುವನ್ನು ಹೊಂದಿರುವಂತಹ ಸೂರರೈ ಪೊತ್ರು ಮೂವಿಗೆ ಶ್ರೇಷ್ಠ ಚಿತ್ರ ಮತ್ತು ಶ್ರೇಷ್ಠ ನಟ ಅವಾರ್ಡ್, ಶ್ರೇಷ್ಠ ನಟಿ ಅವಾರ್ಡ್ ಮತ್ತು ಶ್ರೇಷ್ಠ ಮೂಲ ಚಿತ್ರಕಥೆ, ಶ್ರೇಷ್ಠ ಹಿನ್ನೆಲೆ ಸಂಗೀತ ಈ 5 ಪ್ರಶಸ್ತಿಗಳನ್ನು ಈ ಸೂರರೈ ಪೊತ್ರು ಚಿತ್ರಕ್ಕೆ ನೀಡಲಾಗಿದೆ. ಅದೇ ರೀತಿ ಜನಪ್ರಿಯ ಚಿತ್ರ ಅಂತ ಬಾಲಿವುಡ್ ಮೂವಿ ಆದಂತಹ ತಾನಾಜಿ ದ ಅನ್ಸಂಗ್ ವಾರಿಯರ್ ಈ ಮೂವಿಗೆ ನೀಡಲಾಗಿದೆ. ಶ್ರೇಷ್ಠ ನಟ ಪುರಸ್ಕಾರವನ್ನು ಸೂರರೈ ಪೊತ್ರು ಮೂವಿಗೆ ಅಜಯ್ ದೇವಗನ್ ತಾನಾಜಿ ಮೂವಿಗೆ ಪಡೆದಿದ್ದಾರೆ. ಶ್ರೇಷ್ಠ ನಟಿ ಅವಾರ್ಡನ್ನು ಅಪರ್ಣಾ ಬಾಲಮುರಳಿ ಅವರಿಗೆ ನೀಡಲಾಗಿದೆ. ಅದೇ ರೀತಿ ಕನ್ನಡಕ್ಕೂ ಕೂಡ 4 ಪ್ರಶಸ್ತಿಗಳು ಲಭಿಸಿದ್ದು, ಅದರಲ್ಲಿ ಮುಖ್ಯವಾಗಿ ಡೊಳ್ಳು ಅನ್ನುವ ಒಂದು ಚಿತ್ರಕ್ಕೆ ಶ್ರೇಷ್ಠ ಕನ್ನಡ ಚಿತ್ರ ಮತ್ತು ಈ ತಲ್ಲದಂಡ ಅನ್ನುವ ಒಂದು ಚಿತ್ರಕ್ಕೆ ಶ್ರೇಷ್ಠ ಪರಿಸರ ಚಿತ್ರ, ಅದೇ ರೀತಿ ತುಳು ಚಿತ್ರವಾದಂತಹ ಜಿಟಿಗೆ ಶ್ರೇಷ್ಠ ತುಳು ಚಿತ್ರ ಅಂತ ಈ ಒಂದು ಪ್ರಶಸ್ತಿಯನ್ನು ಗುರುತಿಸಲಾಗಿದೆ. ಇನ್ನು ಆಡಿಯೋಗ್ರಾಫಿ ಕ್ಯಾಟಗರಿಯಲ್ಲಿ ಜಾಬಿನ್ ಜಯನ್ ಅವರಿಗೆ ಕೂಡ ಈ ಒಂದು 68ನೇ ಸಾಲಿನ ಸಿನಿಮಾ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಈ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು
ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ 1954ರಲ್ಲಿ ಇದನ್ನು ಕೊಡಲು ಪ್ರಾರಂಭ ಮಾಡ್ತಾರೆ. ಭಾರತದ ಅತ್ಯಂತ ಅಮೂಲ್ಯವಾದಂತಹ ಮತ್ತು ಪ್ರಮುಖವಾದಂತಹ ಚಲನಚಿತ್ರ ಪ್ರಶಸ್ತಿಯನ್ನು ನೀಡುವಂತಹ ಸಮಾರಂಭ ಇದಾಗಿದೆ, ಫಿಲ್ಮ್ ಫೇರ್ ಅವಾರ್ಡ್ಸ್. ಸೊ ಈ ಇವೆಂಟನ್ನು ಚಲನಚಿತ್ರೋತ್ಸವ ಮಂಡಳಿಗಳ ನಿರ್ದೇಶನಾಲಯ ಆಯೋಜನೆ ಮಾಡಲಾಗುತ್ತೆ. ಅದೇ ರೀತಿ ಈ ಒಂದು ನಿರ್ದೇಶನಾಲಯ ಏನಿದೆ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಈಗ ಸದ್ಯದ ಕೇಂದ್ರ ಸಚಿವರಾದಂತಹ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾದಂತಹ ಅನುರಾಗ್ ಠಾಕೂರ್ ಅವರು ಈ ಒಂದು ವಿಜೇತರನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಭಾರತದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಅನ್ನ ಯಾವಾಗಿಂದ ಸ್ಥಾಪನೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಇತ್ತು. ಸೊ ಆಪ್ಷನ್ ಬಿ 1954, 1954ರಿಂದ ಈ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭ ಮಾಡಿದ್ರು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ರೀಸೆಂಟಾಗಿ ಶ್ರೀಲಂಕಾದ ಹೊಸದಾದಂತಹ ಅಧ್ಯಕ್ಷರಾಗಿ ರನಿಲ್ ವಿಕ್ರಮಸಿಂಘೆ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಈಗ ನೂತನವಾದಂತಹ ಪ್ರಧಾನಮಂತ್ರಿಯನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಅವರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರನಿಲ್ ವಿಕ್ರಮಸಿಂಘೆ, ದಿನೇಶ್ ಗುಣವರ್ಧನ್, ಮಹಿಂದ ರಾಜಪಕ್ಷೆ, ಮೈತ್ರಿಪಾಲ್ ಸಿರಿಸೇನಾ ಅಂತ ಇದೆ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರೊಂದಿಗೆ ತಿಳ್ಕೊಳ್ಳೋಣ. ಶ್ರೀಲಂಕಾದ ನೂತನವಾದಂತಹ ಪ್ರಧಾನಮಂತ್ರಿಯನ್ನು ದಿನೇಶ್ ಗುಣವರ್ಧನೆ ಅವರನ್ನು ನೇಮಕ ಮಾಡಲಾಗಿದೆ. He became the third Prime Minister to lead Sri Lanka in last 3 months. ಕಳೆದ 3 ತಿಂಗಳಲ್ಲಿ ಆಯ್ಕೆಯಾದಂತಹ 3ನೇ ಪ್ರಧಾನಮಂತ್ರಿ ದಿನೇಶ್ ಗುಣವರ್ಧನೆ ಅವರು ಆಗಿದ್ದಾರೆ. ರೀಸೆಂಟ್ ಆಗಿ ಆಯ್ಕೆಯಾದಂತಹ ಪ್ರೆಸಿಡೆಂಟ್ ರನಿಲ್ ವಿಕ್ರಮಸಿಂಘೆ ಅವರು ಈ ದಿನೇಶ್ ಗುಣವರ್ಧನೆ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ಶ್ರೀಲಂಕಾದ ಹೊಸದಾದ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ದಿನೇಶ್ ಗುಣವರ್ಧನೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತ ಯಾವಾಗ ಅಂಟಾರ್ಟಿಕ್ ಒಪ್ಪಂದಕ್ಕೆ ಸಹಿ ಹಾಕಿತು ಅಂತ. ಆಪ್ಷನ್ಗಳಲ್ಲಿ 1979, 1981, 1983, 1985 ಅಂತ ಇದೆ. ಸರಿಯಾದ ಉತ್ತರವನ್ನು ಈ ಆರ್ಟಿಕಲ್ ಡಿಸ್ಕಸ್ ಮಾಡುವುದರೊಂದಿಗೆ ತಿಳ್ಕೊಳ್ಳೋಣ. ಅಂಟಾರ್ಟಿಕ್ ಮಸೂದೆಯನ್ನು ಲೋಕಸಭೆಯಿಂದ ಪಾಸ್ ಮಾಡಲಾಗಿದೆ. ಇದಕ್ಕೆ ಅನುಮೋದನೆಯನ್ನು ಲೋಕಸಭೆಯಿಂದ ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿದೆ. 2022ರ ಅಂಟಾರ್ಟಿಕ್ ಬಿಲ್ಲನ್ನು ಶುಕ್ರವಾರ ಲೋಕಸಭೆಯಿಂದ ಅನುಮೋದನೆಯನ್ನು ನೀಡಿ ಪಾಸ್ ಮಾಡಲಾಯಿತು. ಈ ಅಂಟಾರ್ಟಿಕ್ ಟ್ರೀಟಿ 1983ರಲ್ಲಿ, ಈ ನ್ಯೂಸ್ನಲ್ಲಿ 1963 ಅಂತ ಇದೆ. ಸೊ ಇದು ರಾಂಗ್ ಇನ್ಫಾರ್ಮೇಷನ್. 1983ರಲ್ಲಿ ಸಹಿ ಮಾಡಲಾದಂತಹ ಅಂಟಾರ್ಟಿಕ್ ಟ್ರೀಟಿ, ಈ ಒಂದು ಒಪ್ಪಂದದ ಪ್ರಕಾರ ಈ ಒಂದು ಅಂಟಾರ್ಟಿಕ್ ಬಿಲ್ಲನ್ನು ತಯಾರಿ ಮಾಡಲಾಗಿದೆ ಅಥವಾ ಪ್ರಿಪೇರ್ ಮಾಡಲಾಗಿದೆ ಅಂತ ಜಿತೇಂದ್ರ ಸಿಂಗ್ ಅವರು ಹೇಳಿದ್ದಾರೆ, ಸಚಿವ ಜಿತೇಂದ್ರ ಸಿಂಗ್ ಅವರು ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಈ ಅಂಟಾರ್ಟಿಕಾ, ಹಿಮದಿಂದ ಆವೃತವಾದಂತಹ ಅಂಟಾರ್ಟಿಕಾ ಖಂಡವನ್ನು ಎಕ್ಸ್ಪೆಡೈಟ್ ಮಾಡುವಂತಹ ವ್ಯಕ್ತಿಗಳಿಗೆ ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ವೈಲೇಟ್ ಮಾಡುವಂತಹ, ಅವುಗಳ ಉಲ್ಲಂಘನೆ ಮಾಡುವುದಕ್ಕಾಗಿ ಒಂದು ಕಠಿಣವಾದಂತಹ ಕ್ರಮಗಳನ್ನು, ಶಿಕ್ಷೆಯನ್ನು ವಿಧಿಸುವಂತಹ ಪ್ರಾವಧಾನವನ್ನು ಈ ಅಂಟಾರ್ಟಿಕ್ ಬಿಲ್ನಲ್ಲಿ ನೀಡಲಾಗಿದೆ. ಈ ಅಂಟಾರ್ಟಿಕಾ ಖಂಡಕ್ಕೆ ಭೇಟಿ ನೀಡಲು ಅಥವಾ ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಪೆಡಿಷನನ್ನು ಮಾಡುವುದಕ್ಕಿಂತ ಮುಂಚೆ ಪರ್ಮಿಷನನ್ನು ಪಡೆದುಕೊಂಡು ಎಕ್ಸ್ಪೆಡಿಷನ್ಗೆ ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂದರೆ ಸೀರಿಯಸ್ ಆದಂತಹ ಪೆನಾಲ್ಟಿಗಳನ್ನು ಅಥವಾ ಶಿಕ್ಷೆಗಳನ್ನು ವಿಧಿಸಲಾಗುವುದು ಅಂತ ಈ ಒಂದು ಅಂಟಾರ್ಟಿಕ್ ಬಿಲ್ನಲ್ಲಿ ನೀಡಲಾಗಿದೆ. The bill also extends the jurisdiction of Indian courts to Antarctica and lays out penal provision. ಅಂತಂದರೆ ಭಾರತದ ನ್ಯಾಯ ವ್ಯವಸ್ಥೆಯನ್ನು ಅಂಟಾರ್ಟಿಕಾವರೆಗೂ ಈ ಒಂದು ಬಿಲ್ ಎಕ್ಸ್ಟೆಂಡ್ ಮಾಡುತ್ತೆ. ಏನಂತಂದರೆ ಭಾರತದಿಂದ ಯಾವುದೇ ರೀತಿಯಾದಂತಹ ವ್ಯಕ್ತಿ ಅಂಟಾರ್ಟಿಕಾಗೆ ಭೇಟಿ ನೀಡಿದರೆ ಆ ಒಂದು ವ್ಯಕ್ತಿಯನ್ನು ವಿಚಾರಣೆ ಮಾಡುವಂತಹ ಜೂರಿಸ್ಡಿಕ್ಷನ್ ಕೂಡ ಈ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಗೆ ಬರುತ್ತದೆ ಅಂತ ಈ ಒಂದು ಬಿಲ್ನಲ್ಲಿ ಪಾಸ್ ಮಾಡಲಾಗಿದೆ. ಇನ್ನು ಅಂಟಾರ್ಟಿಕಾ ಟ್ರೀಟಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದನ್ನು 1 ಡಿಸೆಂಬರ್ 1959ರಲ್ಲಿ ವಾಷಿಂಗ್ಟನ್ ಡಿಸಿನಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಆದರೆ ಈ ಒಂದು ಟ್ರೀಟಿಯನ್ನು, ಈ ಒಂದು ಒಪ್ಪಂದವನ್ನು ಭಾರತ 19 ಆಗಸ್ಟ್ 1983ರಲ್ಲಿ ಜಾಯ್ನ್ ಆಯಿತು. ಇಂಡಿಯಾ ಸೈನ್ಡ್ ದ ಅಂಟಾರ್ಟಿಕ್ ಟ್ರೀಟಿ ಆನ್ 19th August 1983.
ಸೊ ನ್ಯೂಸ್ನಲ್ಲಿ 1963 ಅಂತ ರಾಂಗ್ ಇನ್ಫಾರ್ಮೇಷನ್ ನೀಡಲಾಗಿದೆ. ಸೊ ಆ್ಯಂಡ್ ರಿಸೀವ್ಡ್ ದ ಕನ್ಸಲ್ಟೇಟಿವ್ ಸ್ಟೇಟಸ್ ಆನ್ 12th September 1983. ಕನ್ಸಲ್ಟೇಟಿವ್ ಸ್ಟೇಟಸನ್ನು ಕೂಡ ಸೆಪ್ಟೆಂಬರ್ 1983ರಲ್ಲಿ ಪಡೆಯುತ್ತೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಭಾರತ ಯಾವಾಗ ಅಂಟಾರ್ಟಿಕ್ ಒಪ್ಪಂದಕ್ಕೆ ಸಹಿ ಹಾಕಿತು ಅಂತ ಪ್ರಶ್ನೆ ಇದ್ದು 1983 ಈಸ್ ದ ರೈಟ್ ಆನ್ಸರ್. ಇನ್ನು ಕೆಲವೊಂದು ಮಿಸ್ಲೇನಿಯಸ್ ಆರ್ಟಿಕಲ್ಗಳಿದ್ದು, ಈಗ ಕೆಲವು ದಿನಗಳ ಹಿಂದೆ ಇದರ ಕುರಿತಾದಂಥ ಡಿಸ್ಕಷನ್ ಮಾಡಿದ್ವಿ. ಭಾರತದ ಪ್ರಧಾನಮಂತ್ರಿಯವರು ಆಗಸ್ಟ್ 13ರಿಂದ 15ರವರೆಗೆ 3 ದಿನಗಳ ಕಾಲ ಪ್ರತಿ ಮನೆಯಲ್ಲೂ ರಾಷ್ಟ್ರಧ್ವಜವನ್ನು ಪ್ರದರ್ಶನ ಮಾಡಬೇಕು, ಹಾರಿಸಬೇಕು ಅಂತ ಕರೆಯನ್ನು ನೀಡಿದ್ದಾರೆ. ಹರ್ ಘರ್ ತಿರಂಗ ಅನ್ನುವ ಒಂದು ಕಾರ್ಯಕ್ರಮ ಅಥವಾ ಒಂದು ಕ್ಯಾಂಪೇನನ್ನು ಪ್ರಾರಂಭ ಮಾಡ್ತಾ ಇದ್ದು 3 ದಿನಗಳ ಕಾಲ ರಾಷ್ಟ್ರಧ್ವಜವನ್ನು ಹಾರಿಸಿ ಅಂತ ಜನರಿಗೆ ಕರೆಯನ್ನು ನೀಡಿದ್ದಾರೆ. ನಿನ್ನೆ ಅಂದರೆ ಜುಲೈ 22ರಂದು 1947ರಲ್ಲಿ ರಾಷ್ಟ್ರಧ್ವಜವನ್ನು ಅಂಗೀಕರಿಸಲಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಟ್ವೀಟ್ ಮಾಡಿದ್ದಾರೆ. ಭಾರತದ ರಾಷ್ಟ್ರಧ್ವಜದೊಂದಿಗಿನ ನಮ್ಮ ನಂಟನ್ನು ಮತ್ತಷ್ಟು ಬಿಗಿಗೊಳಿಸುವ ಉದ್ದೇಶದಿಂದ ಈ ಒಂದು ಕ್ಯಾಂಪೇನನ್ನು, ಹರ್ ಘರ್ ತಿರಂಗ ಅನ್ನುವ ಕ್ಯಾಂಪೇನನ್ನು 3 ದಿನಗಳ ಕಾಲ ಜನರ ಮನೆ ಮನೆಯಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಎಂಬ ಅಭಿಯಾನವನ್ನು ಮಾಡಲಾಗಿದೆ. ಈ ಬ್ರಿಟಿಷರಿಂದ ವಸಾಹತುಶಾಹಿ ಆಡಳಿತದಿಂದ ಅದರ ವಿರುದ್ಧವಾಗಿ ಹೋರಾಡುವಾಗ ಮುಕ್ತ ಭಾರತದ ಧ್ವಜಕ್ಕಾಗಿ ಚಿರಸ್ಮರಣೀಯ ಧೈರ್ಯ ಮತ್ತು ಪ್ರಯತ್ನವನ್ನು ತೋರಿದ್ದಂತಹ ಎಲ್ಲ ರಾಷ್ಟ್ರದ ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುವ ಉದ್ದೇಶದಿಂದ 3 ದಿನಗಳ ಕಾಲ ಆಗಸ್ಟ್ 13ರಿಂದ 15ರವರೆಗೆ ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅಂತ ಒಂದು ಕ್ಯಾಂಪೇನನ್ನು ಪ್ರಾರಂಭ ಮಾಡಲಾಗಿದೆ. ಅದರ ಹೆಸರು ಹರ್ ಘರ್ ತಿರಂಗ ಅಂತ. ನೆಕ್ಸ್ಟ್ ಆರ್ಟಿಕಲನ್ನು ನೋಡೋಣ. ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ವಿಸ್ತರಣೆಯ ಕಾರ್ಯಕ್ರಮ ನಡೀತಾ ಇದ್ದು, ಈ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಇಡಬೇಕು ಅಂತ, ಮರುನಾಮಕರಣ ಮಾಡಬೇಕು ಅಂತ ರಾಜ್ಯ ಸಚಿವ ಸಂಪುಟ ಈ ಒಂದು ಸಭೆ ನಡೆದದರ ಪ್ರಕಾರ ಅನುಮೋದನೆಯನ್ನು ನೀಡಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು PDF ರಿವೈಸ್ ಮಾಡ್ಬೋದು, ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡ್ಬೋದು. ಸಬ್ಸ್ಕ್ರೈಬ್ ILA ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.